ಏನೇ ಏನ್ ಮಾಡ್ತಿದ್ಯೆ? ಶಾಲೆಯಲ್ಲಿ ನಮ್ ಸರ್ ಹೇಳಿದ್ರು ಅಮ್ಮಮ್ಮ, ವಿಷ ದೇಹಕ್ಕೆ ಹತ್ತದಾಗೆ ಗಟ್ಟಿಯಾಗಿ ಹಗ್ಗ ಕಟ್ಟಿ ಕಚ್ಚಿರೋ ಜಾಗನ ಬ್ಲೇಡಲ್ಲಿ ಕುಯ್ದು ವಿಷ ತೆಗಿಬೇಕು ಅಂತ. ಕಾವೇರಿ ಹೇಳಿದ್ದು ಸರಿಯಾಗಿದೆಯಮ್ಮ. ಚಿಕ್ಕ ಹುಡುಗಿನೇ ಆಗಿದ್ರು ನಮಗ್ ಬರ್ದಿರೋ ಯೋಚನೆ ಅವಳಿಗೆ ಬಂದಿದ್ಯಮ್ಮ. ಅಮ್ಮ 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 ಹೇಳಮ್ಮ, ವಿಷ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಅಮ್ಮ. ಎದ್ದೇಳಮ್ಮ, ಎದ್ದೇಳು ಅಮ್ಮ. ಅಮ್ಮ ನಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಬನ್ನಿ ಅಮ್ಮ. ಹೇಗ್ ಕರ್ಕೊಂಡು ಹೋಗ್ತೀಯೇ? ತೆಪ್ಪ ಒಡ್ಸೋ ನಿಮ್ಮಮ್ಮನೇ ಇಲ್ಲಿ ಬಿದ್ದವಳೆ, ಬೇರೆ ಯಾರು ದಾಟಿಸ್ತಾರೆ? ಡಾಕ್ಟರ್ನೇ ಕರ್ಕೊಂಡು ಬರ್ತೀನಿ ಅಮ್ಮಮ್ಮ. ಬಾಬಾ ಅಮ್ಮಂಗೇನು ಆಗಲ್ಲ ಅಂತ ಧೈರ್ಯ ಕೊಡ್ತಿರು. ಸರಿ ಅತ್ತೆ, ಅತ್ತೆ ಎದ್ದೇಳತ್ತೆ, ಅತ್ತೆ ಎದ್ದೇಳತ್ತೆ, ಅತ್ತೆ ನಿಂಗೇನು ಆಗಲ್ಲ ಅತ್ತೆ, ಅತ್ತೆ ಎದ್ದೇಳತ್ತೆ, ಅತ್ತೆ. ಇವಳು ಓಡ್ತಿರೋದ್ ನೋಡಿದ್ರೆ ಆ ತೆಪ್ಪ ಓಡಿಸ್ತಾಳ? ನನ್ ಸೊಸೆನ ನಮ್ಮೂರ್ ತಾಯಿ ಬಲಿ ತಗೋತಾಳೆ ಅಂತ ಅನ್ನಿಸ್ತೈತೆ. ನಮ್ಮಮ್ಮ ಸಾವು ಬದುಕಿನ ಮಧ್ಯೆ ಇದ್ದಾರೆ, ನೀನೇ ಸಹಾಯ ಮಾಡ್ಬೇಕು. ಅಮ್ಮ. ಕಾವೇರಿ, ಉಕ್ಕುತ್ತಿರೋ ನದಿನ ನೋಡಿ ಭಯ ಪಡ್ದೆ. ತಾಯಿಗೆ ಕೈ ಮುಗ್ದು ಹೊರಟ್ರೆ ಅವಳೇ ದಾರಿನ ತೋರಿಸ್ತಾಳೆ. ಆ ಕ್ಷಣದಾಗೆ ತಾಯಿನೇ ನಮ್ಗೆ ಗುರು ಅಂತ ಅನ್ಕೋಬೇಕು. ಈಗ ಹೀಗೆ ಹೀಗೆ ಜೋರಾಗಿ ಹರಿತಿರೋ ನೀರ್ಗೆ ಹುಟ್ಟುಗೋಲನ್ನ ಹಾಕಿ ಮುಂದೆ ಹೋಗ್ತಾ ಇರ್ಬೇಕು. ಅಯ್ಯೋ, ನದಿ ಸುಳಿ ಬಂತಲ್ಲ. ಡಾಕ್ಟ್ರು ಬೆಳಗ್ಗೆ ಕರೆದ್ರೇ ಬರಲ್ಲ, ಈ ಕತ್ಲಲ್ಲಿ ಬರ್ತಾರಾ? ಈ ಕಾವೇರಿಗೆ ಬುದ್ಧಿನೇ ಇಲ್ಲ. ಅವಳ ಬುದ್ಧಿಗೆಷ್ಟು. ಕಾವೇರಿ ಇನ್ನ ಬಂದೇ ಇಲ್ವಲ್ಲ ಅಮ್ಮ. ಅವಳು ತಡ ಮಾಡಿದ್ರೆ ಅವರಮ್ಮ ಬದುಕಲ್ಲ. ಬನ್ನಿ ಡಾಕ್ಟರೇ, ಬನ್ನಿ. ಬನ್ನಿ ಡಾಕ್ಟ್ರೇ, ಬನ್ನಿ. ಅದೇ ನನ್ನ ಮನೆ. ಬೇಗ ಬನ್ನಿ ಡಾಕ್ಟ್ರೇ. ಅಮ್ಮ ಅಲ್ಲೇ ಇದ್ದಾರೆ.
ನೋಡಿ ಡಾಕ್ಟರ್ ಬಂದ್ರು, ಇನ್ನೇನು ಭಯ ಇಲ್ಲ. ಇಷ್ಟು ಚಿಕ್ಕ ಹುಡುಗಿ ಆದ್ರೂ ಡಾಕ್ಟರ್ನ ಕರ್ಕೊಂಡು ಬಂದವಳಲ್ಲ. ಅಯ್ಯೋ ದೇವ್ರೆ, ನದಿನ ದಾಟಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಯಪ್ಪ, ಬನ್ನಿ ಡಾಕ್ಟ್ರೆ, ನೋಡಿ ಅತ್ತೆ. ಹೇಗಿದ್ದಾಳೆ ಡಾಕ್ಟರ್ ಅವರೇ? ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಇದನ್ನ ಯಾರು ಕಟ್ಟಿದ್ದು? ಆ ಕಾವೇರಿನೇ ಕಟ್ಟಿದ್ದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕಟ್ಟು ಕಟ್ಟಿರೋದಕ್ಕೆ ನಾರಾಯಣಮ್ಮ ಇನ್ನೂ ಉಸಿರಾಡ್ತಿದ್ದಾಳೆ. ಕಾವೇರಿ, ಆ ಕಟ್ ಪಿಚ್ಚಮ್ಮ. ಎಲ್ಲ ವೈದ್ಯನೂ ಆ ಹುಡುಗಿನೇ ಮಾಡ್ಬಿಟ್ಟಿದ್ದಾಳೆ. ನೀವೇನ್ ಭಯ ಪಡೋದ್ ಬೇಡ. ಎದ್ದೇಳಮ್ಮ. ಅಮ್ಮ ಅಮ್ಮ ಅತ್ತೆ, ಕಾವೇರಿ ಅತ್ತೆಗೆ ಪ್ರಜ್ಞೆ ಬಂತು. ಅಮ್ಮ 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 ಅತ್ತೆ, ಅಮ್ಮ ಅತ್ತೆ, ಅತ್ತೆ, ಈಗ ಹೇಗಿದ್ಯಾ ಅಮ್ಮ? ಅಮ್ಮ, ನೀನ್ ಎದ್ದೇಳ್ಬೇಡ ಅಮ್ಮ, ವಿಶ್ರಾಂತಿ ತಗೋ. ನಿನ್ಗೇನು ಆಗಿಲ್ಲ ತಾನೆ? ನೀನು ಕೂಡ ನನ್ನ ಮಗನ್ ತರ ಹೋಗ್ಬಿಟ್ಟೆ ಅನ್ಕೊಂಡೆ ಕಣೆ. ಬದುಕ್ಬಿಟ್ಲು, ಗಟ್ಟಿ ಜೀವ. ಹಾ, ಇಷ್ಟು ದಿನ ನನ್ ಮಗುಗೋಸ್ಕರ ಬದುಕಿದ್ದೆ. ಈಗ ಅವಳೇ ವೈದ್ಯರನ್ನ ಕರ್ಕೊಂಬಂದು ನನ್ನನ್ನು ಬದುಕಿಸಿದಾಳೆ. ಡಾಕ್ಟ್ರೇ, ಈ ಸುತ್ತಮುತ್ತ ಹಳ್ಳಿಯಲ್ಲಿ ತೊಂದರೆ ಆದ್ರೆ ಕಾಪಾಡೋಕೆ ಡಾಕ್ಟ್ರೇ ಇಲ್ಲ. ಇವತ್ ನೀವೇ ನಮಗ್ ದೇವ್ರ ತರ ಬಂದಿದ್ದೀರಾ. ನಿಮ್ಮನ್ನೇ ದೇವ್ರ ತರ ಪೂಜೆ ಮಾಡ್ತೀವಿ. ನನಗೆ ಪೂಜೆ ಮತ್ತೆ ಫೀಸ್ ಏನು ಬೇಡಪ್ಪ. ನನಗೆ ಕಾಡಲ್ಲಿ ಬರಬೇಕು ಅಂದ್ರೇ ಭಯ ಆಗತ್ತೆ. ಅಂಥದ್ರಲ್ಲಿ ಇಲ್ಲಿರ್ತೀನ? ನಿಮ್ಮ ಮಕ್ಕಳಲ್ಲೇ ಯಾರನ್ನಾದ್ರೂ ಡಾಕ್ಟ್ರ್ ಓದಿಸಿ. ಆ ವಿದ್ಯೆ ಕಲ್ತ ಮೇಲೆ ಕೂಡ ಇಲ್ಲಿ ಬಂದು ವೈದ್ಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾರಾಯಣಮ್ಮ, ಸಮಯಕ್ಕೆ ಸರಿಯಾಗಿ ಔಷಧಿ ತಗೋ. ಏನೂ ಆಗಲ್ಲ, ನಾನಿನ್ ಬರ್ತೀನಿ. ಆ, ಏನ್ ತೊಂದರೆ ಇಲ್ಲಮ್ಮ. ಆಗ್ಲಿ. ನೀವು ನಮ್ಮಮ್ಮನ ಉಳಿಸಿದೀರಾ. ನಿಮ್ ಋಣನ ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲಮ್ಮ, ಅದು ನನ್ನ ಕರ್ತವ್ಯ. ನಿಮ್ಮನ್ನ ಆ ಕಡೆ ದಡಕ್ಕೆ ಬಿಟ್ಟು ಬರ್ತೀನಿ ಡಾಕ್ಟ್ರೆ. ಪರವಾಗಿಲ್ಲಮ್ಮ, ಇಲ್ಲೇ ಮುನ್ಸಾಮಿ ಮನೇಲಿ ಮಲ್ಕೊಂಡು ಬೆಳಗ್ಗೆ ಹೋಗ್ತೀನಿ. ನಾರಾಯಣಮ್ಮ, ನೀನು ಹುಷಾರಾಗಿ ರೆಸ್ಟ್ ತಗೋ, ನಾನಿನ್ ಬರ್ತೀನಿ. ಅಮ್ಮ ಹುಷಾರು ಅಮ್ಮ, ಮೆಲ್ಗೆ. ನಿನ್ಗೇನು ಆಗಲ್ಲ ಅಮ್ಮ. ಇಲ್ ಬಾಮ್ಮ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ. ನಾನು ಓದ್ತೀನಿ. ನನ್ ಮಗಳನ್ನ ಅಳಿಯನ್ನ ನಾನು ಓದಿಸ್ತೀನತ್ತೆ. ಅಯ್ಯ ಸುಮ್ಮನೆ ಇರೆ. ಕಂಡಿದ್ದೀನಿ, ಕೂಲಿಗೆ ಹೋಗು ಅಂದ್ರೆ ಒಂದಿನ ಹೋಗ್ಬಿಟ್ಟು ಇನ್ನೊಂದಿನ ಹೋಗಕ್ಕಿಲ್ಲ ಅಂತವೆ. ಶಂಕು ಇನ್ನೂ ಹೆಚ್ಚು ಕಲಿಬೇಕು ಅಂದ್ರೆ ಪಕ್ಕದೂರಿಗೆ ಕಳಿಸ್ಬೇಕು. ಇವಳಿಗೆ ಕೆಲಸ ಇಲ್ಲ. ಡಾಕ್ಟ್ರು ಓದೋದಂದ್ರೆ ಸುಮ್ಮನೆನಾ? ಗರಿ ಗರಿ ದುಡ್ಡು ಇರೋರೆ ಅವ್ರ ಮಕ್ಕಳಲ್ಲಿ ಒಬ್ಬರನ್ನ ಓದಿಸ್ತಾರೆ. ನಮ್ಮ ಕೈಯಲ್ಲಿ ಆಗುತ್ತಾ? ಈ ಹಳ್ಳಿಯಾಗಿರೋರೆಲ್ಲರೂ ದುಡ್ಡು ಹಾಕಿದ್ರು ಒಬ್ಬನ್ ಓದ್ಸಕ್ಕೋ ನಮ್ ಕೈಲಾಗಲ್ಲ. ಅಮ್ಮಮ್ಮ, ಶಂಕು ಬಾವ ಓದ್ತೀನಿ ಅಂದ್ರೆ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಹಾ, ಕಾವೇರಿ, ನಿನ್ ಭವಿಷ್ಯ ಏನಾಗತ್ತೆ? ನಾನೊಬ್ಳು ಕಷ್ಟಪಟ್ರೆ
ಈ ಊರಿನ ಜನನ್ನೆಲ್ಲ ನಾನು ಕಾಪಾಡ್ಬೋದು ಅಮ್ಮ. ನಮ್ಮ ಶಂಕು ಡಾಕ್ಟರ್ ಆದ್ರೆ ನಿನ್ ಮಗಳನ್ನೂ ಅವ್ನು ನೋಡ್ಕೋತಾನೆ, ನಮ್ಮ ಊರಿನ ರಕ್ಷಣೆನೂ ಮಾಡ್ತಾನೆ. ಅದು ನಿಜ ಕಣೆ ನಾರಾಯಣಮ್ಮ. ನನ್ ಮಗ ಇವ್ರ ಖರ್ಚಿಂದ ಓದಿ ಡಾಕ್ಟರ್ ಆದ್ರೆ ಸುಖವಾಗಿರ್ತಾನೆ. ನನ್ಗಷ್ಟೇ ಸಾಕು. ಇಡಿಯಟ್, ನಾಳೆಯಿಂದ ನಿನ್ ಕೆಲ್ಸಕ್ಕೆ ಬರ್ಬೇಡ. ಗೆಟ್ ಔಟ್. ಅಮ್ಮ ಕ್ಷಮಿಸ್ಬಿಡಿ ಅಮ್ಮ. ನೀನು ಯಾಕೆ ಹಾಗೆ ಹೇಳ್ದೆ ಬೇಬಿ? ಡ್ಯಾಡಿ, ಒಂದ್ ಬಿಸ್ಕೆಟ್ನ ಗಾಳಿಲಿ ಬಿಸಾಕಿದ್ರೆ ನೆಲಕ್ಕೆ ಬೀಳ್ದಿರೋ ಹಾಗೆ ಕ್ಯಾಚ್ ಮಾಡುತ್ತೆ ನಮ್ ನಾಯಿ. ಆಗಿರುವಾಗ ಅವನಿಗೆ ನನ್ನ ಸ್ಕೂಲ್ ಬ್ಯಾಗ್ ಹಿಡಿಯೋಕ್ಕಾಗ್ಲಿಲ್ವಾ? ಅವನು ಅನ್ನೋ ಪದನ ಬಳಸಬಾರ್ದು ಬೇಬಿ. ಇಟ್ಸ್ ಆಲ್ ರೈಟ್. ಮಯೂರಿ ಹೇಳೋದು ಮಾಡೋದು ಯಾವಾಗ್ಲೂ ಸರಿಯಾಗಿರುತ್ತೆ. ಅತ್ತೆ, ನಿಮ್ ಮೊಮ್ಮಗಳು ಬಂದಿದ್ದಾಳೆ. ಕಲ್ಯಾಣಿ ಬಂದಿದ್ದಾಳ? ನಿಜವಾಗ್ಲೂನಾ? ಕಲ್ಯಾಣಿ, ಕಲ್ಯಾಣಿ, ಅಮ್ಮ, ಕಲ್ಯಾಣಿ. ವೈದಿಕಾ ಎಲ್ಲಿ? ಕಲ್ಯಾಣಿ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲ? ದೊಡ್ಡಮ್ಮ ಹೇಳಿದ್ದು ಕಲ್ಯಾಣಿ ಬಗ್ಗೆ ಅಲ್ಲ. ನನ್ನ ಮಗಳು ಮಯೂರಿ ಕೂಡ ನಿಮ್ಮ ಮಗಳೇ ಅಲ್ವಾ? ಬಣ್ಣದ ಕಲ್ಲುಗಳು ಬೇರೆ, ಅದೇ ಬಣ್ಣ ಹೊಂದಿರೋ ಜಾತಿರತ್ನಗಳು ಬೇರೆ. ಅಗ್ನಿದೇವ, ಹುಷಾರಾಗಿ ಹುಡ್ಕೋ. ನನ್ನ ಮೊಮ್ಮಗಳು ಕಲ್ಯಾಣಿ ಖಂಡಿತ ಸಿಗ್ತಾಳೆ. ಅಯ್ಯೋ ಅತ್ತೆ, ದೇವ್ರಿಗೆ ನಿಮ್ ನೋವು ಅರ್ಥ ಆಗ್ತಾ ಇಲ್ವೋ ಅಥವಾ ಅರ್ಥನೇ ಇಲ್ಲ ಅಂತ? ವೈದಿಕಾ, ಅಂದ್ರೆ ಕಲ್ಯಾಣಿ ಸೂಚನೆ ಕೊಡ್ತೀನಿ ಅಂತ ಹೇಳಿದ ಭಾರದ್ವಾಜ್ ಪಕ್ಷಿ ಸೂಚನೆ ಕೂಡ ಇಲ್ಲ. ಹಾಗಿರುವಾಗ ಆ ಸಿಂಹಾಸನನ ಖಾಲಿಯಾಗಿ ಬಿಡೋದು ಚೆನ್ನಾಗಿರಲ್ಲ ಅಲ್ವಾ ಅತ್ತೆ? ನಿಜಾನೇ. ಆಸೆಗಳನ್ನ ತುಂಬಿಕೊಳ್ಳೋದಷ್ಟೇ ಅಲ್ಲ, ಆ ಸಿಂಹಾಸನವನ್ನ ಚಿತ್ರಪಟದಿಂದ ತುಂಬಿಸ್ಬೇಕು. ಈಗ ಈ ಸಿಂಹಾಸನಕ್ಕೆ ನಿಜವಾದ ಕಳೆ ಬಂತಲ್ಲ. ಕಲ್ಯಾಣಿ ಕೂಡ ಆದಷ್ಟು ಬೇಗ ಬರ್ತಾಳೆ. ಆ ಸಿಂಹಾಸನ ನಂದು ಅಂತ ಹೇಳಿದ್ರಿ, ಅವಳನ್ನ ಕೊಡ್ಸಿದ್ದೀರಾ? ಅದು ಬರೀ ಫೋಟೋ ನಮ್ಮ. ಆದ್ರೆ ನಿಮ್ ದೊಡ್ಡಮ್ಮಂಗೆ ಜಾಸ್ತಿನೇ ನಂಬಿಕೆ.
ಅವರನ್ನ ಸರಿ ಮಾಡಬೇಕು, ನನ್ನ ಮಗಳನ್ನ ಅಲ್ಲಿ ಕೂರಿಸ್ಬೇಕು. ಅಮ್ಮ ಈ ಕೆಲ್ಸ ನಾನ್ ಮಾಡ್ತೀನಿ ಅಮ್ಮ. ಬೇಡ ನೀನ್ ಹೋಗಕ್ ಕುತ್ಕೋ. ಬೇಡಮ್ಮ, ನೀನ್ ಇಂಥ ಕೆಲ್ಸಗಳನ್ನ ಮಾಡಬಾರ್ದು. ನೀನ್ ಯಾಕಮ್ಮ ಈ ಕೆಲ್ಸನೆಲ್ಲ ಮಾಡಕ್ ಹೋಗ್ತೀಯಾ? ನಾನ್ ಮಾಡ್ತೀನಿ ಅಮ್ಮ, ನನಗ್ ಕೊಡು. ನೀನ್ ಹೋಗಿ ವಿಶ್ರಾಂತಿ ಮಾಡು. ನೀನ್ ಮನೆಗ್ ಹೋಗು. ಇಲ್ಲ ಅಮ್ಮ, ನಾನ್ ಹೊರ್ತೀನಿ. ನೀನ್ ಹೊರಕ್ ಆಗಲ್ಲ ಅಮ್ಮ. ಬರ್ತೀನಿ ಅಣ್ಣ. ಹೋಗಮ್ಮ, ಹೋಗು. ನೀನು ಇಲ್ಲ ಚಿಕ್ಕ ಹುಡುಗಿ. ಅಣ್ಣ, ನನ್ಗೆ ಎತ್ಕೊಡು. ಅಮ್ಮ ನೀನ್ ಬೇಡ ಕಣಮ್ಮ. ಬೇಡಮ್ಮ. ನೀನ್ ಹೊರಕ್ ಆಗಲ್ಲಮ್ಮ. ಬೇಡ ಅಂದ್ರೆ ಹೋಗಮ್ಮ. ಅಮ್ಮ ಹೋಗಮ್ಮ. ಹುಷಾರಾಗಿ ಹೋಗಮ್ಮ. ಅಮ್ಮ, ಅಮ್ಮ ಆ ಕಟ್ಟಿಗೆ ನನಗ್ ಕೊಡು, ನಾನ್ ತಗೊಂಡ್ ಬರ್ತೀನಿ. ಬಿಡಮ್ಮ. ನಿನಗೆ ಯಾಕೆ? ಪರವಾಗಿಲ್ಲ ಅಮ್ಮ, ನಾನ್ ತಗೊಂಡ್ ಬರ್ತೀನಿ. ಕೊಡು. ಬೇಡಮ್ಮ. ಅಮ್ಮ ಕುಮಾರ, ನೀನ್ ನನ್ ಜೊತೆ ಕುಸ್ತಿ ಆಡು. ಅಣ್ಣ ನಾನು ಆಡ್ತೀನಣ್ಣ. ಏಯ್, ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಕುಸ್ತಿ ಚಿಕ್ಕ ಹುಡುಗ ನೀನು, ನಿನಗೇನ್ ಕೆಲ್ಸ? ಹೋಗ. ಅಣ್ಣ ಜೇನ್ ಬೇಕಾ? ಬೇಡಮ್ಮ. ತಗೊಳ್ಳಿ ಅಣ್ಣ. ಬೇಡಮ್ಮ. ಅಣ್ಣ ಜೇನ್ ಬೇಕಾ? ಬೇಡಮ್ಮ. ತಗೊಳ್ಳಿ ಅಕ್ಕ, ಜೇನ್ ತಗೊಳ್ಳಿ ಅಕ್ಕ. ಬೇಡಮ್ಮ. ತಗೊಳಕ್ಕ. ಬೇಡಮ್ಮ. ಒಂದೇ ಒಂದ್ ತಗೊಳಕ್ಕ. ಬೇಡ. ಕಲ್ಯಾಣಿ, ಏನಾಗಲ್ಲ ಬೇಡ ಅಕ್ಕ. ಬಿಡಮ್ಮ. ಬೇಡ. ತಗೊಳಕ್ಕ. ಬೇಡ. ನೀನಾ? ಇಲ್ಲೂ ಕೂಡ ನಾನು ಹುಡ್ಕೊಂಡ್ ಬಂದ. ಈ ಡ್ರೆಸ್ ನಿನ್ ಹತ್ರ ಹೇಗ್ ಬಂತು? ನನ್ ಹತ್ರ ಏನ್ ಬಂದಿಲ್ಲ. ನಾನು ಅಮ್ಮನವ್ರ ಗುಡಿಗೆ ಹೋಗಿದ್ದೆ, ಗುಡಿಲಿ ಅರ್ಚಕ್ರು ಕೊಟ್ಟಿದ್ದು. ಓಹೋ, ನಮ್ ಯುವರಾಣಿ ಬಟ್ಟೆನ ಹಾಕಿರೋ ಅದೃಷ್ಟವಂತೆ ನೀನೇ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರು ಕಲ್ಯಾಣಿ ಅಂತ ಹೇಳ್ತಾನೆ ಇರ್ತೀಯ. ನಿನ್ ಯುವರಾಣಿ ಅವಳೇನಾ? ಹೌದು, ಆದ್ರೆ ಚಿಕ್ಕ ವಯಸ್ಸಲ್ಲೇ ತಪ್ಪಿಸ್ಕೊಂಡ್ಲು. ಪಾಪ. ಏ ಕೇಳಮ್ಮ, ಈ ಹುಡುಗಾನೆ ನಿನಗ್ ಸೇರ್ಸ್ಬೇಕಾಗಿರೋ ಜಾಗಕ್ಕೆ ಸೇರಿಸ್ತಾನೆ. ತಪ್ಪಿಸ್ಕೊಂಡಿರೋದು ನಾನಲ್ಲ. ಹೌದಾ? ಮತ್ ನನ್ಗೆ ಯಾಕೆ ಹಾಗನ್ನಿಸ್ತು? ದುಡ್ಗೋಸ್ಕರ ನೀವ್ ಆತರ ಅಂದಿದ್ದು ಅಂತ ನಂಗೆ ಗೊತ್ತಾಯ್ತು. ಒಂದ್ ನಿಮಿಷ, ಇದನ್ನ ಇಟ್ಕೋ. ಇತ್ತಗೋ, ₹1 ಇಟ್ಕೋ. ಇಷ್ಟೇನಾ? ನಂಗೆ ಒಂದೊಂದು ರೂಪಾಯಿನೂ ತುಂಬಾನೇ ಮುಖ್ಯ. ನನ್ ಭಾವನ ಓದಿಸ್ಬೇಕು, ನನ್ ಮನೆನೂ ಕೂಡ ನೋಡ್ಕೊಳ್ಬೇಕು. ಅದಕ್ಕೆ ತುಂಬಾ ದುಡ್ಡು ಬೇಕು. ನಿನ್ಗೆ ಅಷ್ಟು ದುಡ್ಡಿನ ಅವಶ್ಯಕತೆ ಇದ್ರೆ ನೀನ್ ಹೋಗಿ ಕುಸ್ತಿದೆ ಆ ಕುಮಾರಣ್ಣನ್ ಸೋಲಿಸ್ಬೋದಾಗಿತ್ತಲ್ವಾ? ಗೆದ್ರೆ ಎಷ್ಟ್ ಸಿಗುತ್ತೆ ಅದನ್ನ ಹೇಳು ಮೊದ್ಲು. 1000ಕ್ಕಿಂತ ಹೆಚ್ಚು ಅಂತ ಕೇಳ್ಪಟ್ಟೆ. ಇಷ್ಟು ತಡವಾಗಿ ಹೇಳ್ತಿದ್ಯಲ್ಲ ನೀನು. ಇದನ್ನ ಇಟ್ಕೋ. ಇದನ್ನೆಲ್ಲ ಮಾರ್ಬಿಟ್ ಬಾ, ನಾನು ಕುಸ್ತಿಗೆ ಹೋಗ್ತೀನಿ. ಅಯ್ಯೋ ಕಲ್ಯಾಣಿ, ನೀನ್ ಯಾಕೆ ಹೇಳಕ್ ಹೋದ್ಯಪ್ಪ? ಆ ಹುಡುಗಿ ಪಂದ್ಯ ಆಡಕ್ ಹೋದ್ಲು. ಇವಾಗ ಏನ್ ಮಾಡೋದು? ಆ ಹುಡುಗಿ ಪಂದ್ಯ ಆಡದೇ ಇರೋ ತರ ತಡಿಬೇಕು, ಇಲ್ಲ ಅಂದ್ರೆ ಅವನು ಸಾಯಿಸ್ಬಿಡ್ತಾನೆ. ಹೋಗು ಹೋಗು. ಆಯ್ತು. ಈ ಊರಲ್ಲಿ ಈ ಪೈಲ್ವಾನ್ನ ಸೋಲ್ಸೋನು ಯಾರು ಇಲ್ವಾ? ನಾನಿದ್ದೀನಿ.
ಚಿಕ್ಕ ಮಗು ನೀನು ಗೊತ್ತಿಲ್ಲದೆ ಗೆರೆ ದಾಟ್ ಬಂದಿದ್ಯಾ, ಹೋಗ ಹೊರಗಡೆ. ಗೆರೆ ದಾಟಿ ಬಂದಿದ್ದೀನಿ ಅಂದ್ರೆ ಆ ದೇವ್ರೇ ನನ್ನ ಕಳ್ಸಿರೋದು. ನೀನೊಬ್ಳು ಹೆಣ್ಮಗಳು, ನಿನಗೆ ಯಾಕೆ ಈ ಕುಸ್ತಿ ಅಲ್ಲ, ಹೋಗಿ ಮನೇಲಿ ಪಾತ್ರೆ ತೊಳಿ ಹೋಗೋ.